ದಾವಣಗೆರೆಯ ಜಯದೇವ್ ಸರ್ಕಲ್ನಲ್ಲಿ ಇಂದು ಕೇಂದ್ರ ಸರ್ಕಾರದ ಭಾರತ್ ಅಕ್ಕಿಯನ್ನು ಮಾರಾಟ ಮಾಡಲಾಗಿದೆ. ಹಾವೇರಿಯ ಬ್ಯಾಡಗಿಯಲ್ಲಿಂದು ರಾಜ್ಯದ ಬೃಹತ್ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ದಿಢೀರ್ ಬೆಲೆ ಕುಸಿತವಾಗಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ ಕಚೇರಿಗೆ ನುಗ್ಗಿ ಕಲ್ಲು ತೂರಿದ್ದಾರೆ. ಇಷ್ಟಕ್ಕೂ ಆಕ್ರೋಶ ತಣಿಯದ ಹಿನ್ನೆಲೆಯಲ್ಲಿ ಎಪಿಎಂಸಿ ಮುಂಭಾಗದಲ್ಲಿರುವ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. 3 ಕಾರು, 1 ಲಾರಿ, 10 ಬೈಕು ಸುಟ್ಟು ಭಸ್ಮ. ರೈತರು ಮಾಡುತ್ತಿದ್ದ ಪ್ರತಿಭಟನೆಗೆ ವಿಕೋಪಕ್ಕೆ ತಿರುಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಸಿಕ್ಕ ರೈತರನ್ನು ವಶಕ್ಕೆ ಪಡೆದಿದ್ದಾರೆ. ಚಲಿಸುತ್ತಿದ್ದ ವಂದೇ ಭಾರತ್ ರೈಲಿಗೆ ದುಷ್ಕರ್ಮಿಗಳು ಕಲ್ಲು ಎಸೆಯುತ್ತಿದ್ದಾರೆ. ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಕ್ಕೆ ಹೋಗುವ 3 ವಂದೇ ಭಾರತ್ ರೈಲುಗಳಿಗೆ ದುಷ್ಕರ್ಮಿಗಳು ಕಲ್ಲು ಎಸೆದಿದ್ದು, ಇದುವರೆಗೆ 50 ಬಾರಿ ವಂದೇ ಭಾರತ್ ರೈಲಿಗೆ ಕಲ್ಲು ಎಸೆಯಲಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 50 ಜನರು ರೈಲ್ವೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿತ್ಯ ಒಂದಲ್ಲ ಒಂದು ವಂದೇ ಭಾರತ್ ರೈಲಿಗೆ ಕಲ್ಲು ಎಸೆಯುವುದರಿಂದ ರೈಲ್ವೆ ಇಲಾಖೆಗೆ ಭಾರೀ ನಷ್ಟವಾಗಿದೆ. ಶೀಘ್ರವೇ ಹೈಕಮಾಂಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಇಂದು ಅಥವಾ ನಾಳೆ ಸಾಧ್ಯತೆ. ಅನುಭವಿಸಿದ್ದೀವಿ, ಅದರಿಂದ ಮುಕ್ತಿ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಶಿವನಲ್ಲಿ ರಾಜ್ಯದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಪ್ಪ, ನಾನು ಒಂದು ಪಕ್ಷದ ಅಧ್ಯಕ್ಷ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ನಿನ್ನೆ ಮೀಟಿಂಗ್ ನಡೀತು, ಅದು ಮಿಕ್ಕಿದೆಲ್ಲ ಅವ್ರು ಪ್ರೊಸೀಜರ್ ಮಾಡ್ತಾರೆ. ಸೊ ನಾವು ಜನರಲ್ಲಿ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಅಷ್ಟೇ. ನಿನ್ನೆ 14 ಜನ ಕ್ಲಿಯರ್ ಕಳಿಸಿದ್ರಿ ಅಂತ ಇದೆ, 9 ಜನ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ. ಯಾವತ್ತು ಬರ್ಬೋದು ಸರ್? ಆದಷ್ಟು ಜಲ್ದಿ, ಎನಿ ಟೈಮ್. ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ, ಅವ್ರೇನು ಮಾಡ್ತಾರೆ ನೋಡ್ಬೇಕು. ಅಲ್ಲ, ಈಗ ಫಸ್ಟ್ ಲಿಸ್ಟಲ್ಲಿ ಎಷ್ಟು ಜನ ಇರ್ತಾರೆ? ನಾನು ಹೇಳಕ್ಕೆ 14 ಯಾಕಂದ್ರೆ ನೀವೇ 50% ಅಂತ ಹೇಳಿದ್ದೀರಿ. 50% ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ವಿ. 50% ನಾವು ಈ ಸಬ್ಜೆಕ್ಟ್ ಇಟ್ಟಿದ್ದೆ 15%, 50% ಫುಲ್ ಏನು ಇಡಲಿಲ್ಲ ನಾವು. ಸರ್, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಗಮನಿಸಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಒಳ್ಳೇದಾಗಲಿ. ಆಸೆಗಳನ್ನ ಪಡೋದ್ರಲ್ಲಿ ಯಾರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾರೋ ಏನೇನೋ ಆಸೆ ಪಡ್ತಾರೆ, ಮಾದೇವಪ್ಪನವರು ಆಸೆ ಪಡಲಿ. ದಲಿತ ಮುಖ್ಯಮಂತ್ರಿ ವಿಚಾರ ಬರ್ತಾ ಇರೋದು. See, he is the ACC president. Lot of people have requested and proposed his name in his constituency. There is no other name in his constituency.
But ultimately, the ACC president has to decide. ಕರ್ನಾಟಕದಲ್ಲಿ ಕಾಟನ್ ಕ್ಯಾಂಡಿ ನಿಷೇಧ, ನಿಯಮ ಉಲ್ಲಂಘನೆ ಮಾಡಿದಲ್ಲಿ ಕಠಿಣ ಕ್ರಮ, ಗೋಬಿಗೆ ಬೀಳುತ್ತಾ ಕಡಿವಾಣ. ಸೊಸೆಯಿಂದ ಮಾವನ ಮೇಲೆ ಮಾರಣಾಂತಿಕ ಹಲ್ಲೆ, ವೃದ್ಧ ಮಾವನಿಗೆ ಸೊಸೆ ವಾಕಿಂಗ್ ಸ್ಟಿಕ್ನಲ್ಲಿ ಹೊಡೆದಿರುವ ಅಮಾನವೀಯ ಘಟನೆಯೊಂದು ಮಂಗಳೂರಿನ ಕುಲಶೇಖರ ನಗರದಲ್ಲಿ ನಡೆದಿದೆ. ವೃದ್ಧನ ಪುತ್ರರಿಂದ ಠಾಣೆಗೆ ದೂರು. ಕೇಂದ್ರದಿಂದ ಲೋಕಸಭಾ ಚುನಾವಣೆಗೂ ಮುನ್ನ CAA ಜಾರಿ ಮಾಡುವ ಸಾಧ್ಯತೆ.